ನಮಸ್ಕಾರ, ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಸ್ವಲ್ಪ ಡಿಫ್ರೆಂಟ್ ಆಗಿರೋ ರೆಸಿಪಿ ವೆಜ್ ಮೋಮೋಸ್ ಅಥವಾ ವೆಜಿಟೇಬಲ್ ಮೋಮೋಸ್, ಅದರ ಜೊತೆಗೆ ಸ್ಪೈಸಿ ಆಗಿರೋ ಕೆಂಪು ಚಟ್ನಿ. ಎರಡು ರೆಸಿಪಿಗಳನ್ನ ಸುಲಭವಾಗಿ ಸರಳವಾಗಿ ಯಾವ ರೀತಿ ಮಾಡ್ಬೋದು ಅಂತ ಶೇರ್ ಮಾಡಿದ್ದೀನಿ. ಪ್ರಯತ್ನ ಮಾಡಿ ನೋಡಿ. ಇಷ್ಟ ಆದರೆ ನನ್ನ ಚಾನೆಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ, ತುಂಬಾ ಮುಖ್ಯ. ಇದರಿಂದ ನನ್ನ ಹೊಸ ವಿಡಿಯೋ ರಿಲೀಸ್ ಆದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮೊದಲನೇ ಸ್ಟೆಪ್ಪಲ್ಲಿ ಹಿಟ್ಟನ್ನ ನಾದ್ಕೋಬೇಕು. ಇದು ಮೈದಾ ಹಿಟ್ಟು 1/4 kg. ನಿಮಗೆ ಮೈದಾ ಹಿಟ್ಟು ಇಷ್ಟ ಇಲ್ಲ ಅಂದರೆ ಇದಕ್ಕೆ ಬದಲಾಗಿ ಗೋಧಿ ಹಿಟ್ಟನ್ನ ಕೂಡ ಉಪಯೋಗ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ನಂತರ ಕೈ ಆಡಿಸ್ಕೊಳ್ಳಿ, ಕಲಿಸ್ಕೊಳ್ಳಿ. ಇದ್ರ ಕನ್ಸಿಸ್ಟೆನ್ಸಿ ತೆಳುವಾಗೂ ಇರಬಾರ್ದು, ಗಟ್ಟಿಯಾಗೂ ಇರಬಾರ್ದು. ಚಪಾತಿ ಹಿಟ್ಟು ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಂಡ್ರೆ ಸಾಕಾಗತ್ತೆ. ಸ್ವಲ್ಪ ನೀರನ್ನ ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೋಬೇಕು. ಎಲ್ಲ ನೀರನ್ನು ಒಟ್ಟಿಗೆ ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ಸ್ವಲ್ಪ ಹಾಕ್ಕೊಳ್ತಾ ನಾದ್ಕೊಳ್ತಾ ಅವಶ್ಯಕತೆ ಬಿದ್ದಾಗ ನೀರನ್ನ ಸೇರಿಸ್ತಾ ಹೋಗಿ. 3/4 ಭಾಗದಷ್ಟು ಹಿಟ್ಟನ್ನ ನಾದ್ಕೊಂಡಿದ್ದೀನಿ. ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಎಣ್ಣೆ ಹಾಕಿದ ನಂತರ ಮತ್ತೊಮ್ಮೆ ಸುಮಾರು 1-2 ನಿಮಿಷ ನಾದ್ಕೋಬೇಕು. ಈಗ ನಾದಿದ್ದಾಗಿದೆ. ಹಿಟ್ಟು ಮೇಲೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ಇದನ್ನು ಸುಮಾರು ಒಂದು ಅರ್ಧ ಗಂಟೆ ಅಥವಾ 30 ನಿಮಿಷ ನೆನೆಯಕ್ಕೆ ಬಿಡಬೇಕು. ಮುಚ್ಚಿಟ್ಬಿಡಿ. ಹಿಟ್ಟು ನೆನೆಯಷ್ಟರಲ್ಲಿ ಮೋಮೋಸ್ ಒಳಗಡೆ ಸ್ಟಫಿಂಗ್ ಮಾಡ್ಕೋಬೇಕಲ್ಲ, ಅದು ಮತ್ತೆ ಕೆಂಪು ಚಟ್ನಿನ ತಯಾರಿ ಮಾಡ್ಕೊಳ್ಳೋಣ. ಮೊದಲಿಗೆ ಕೆಂಪು ಚಟ್ನಿ ಬಾಣಲೆ ಇಟ್ಕೊಂಡಿದ್ದೀನಿ. 1/4 ಲೀಟ್ರಷ್ಟು ನೀರು ಅಥವಾ 1 ಗ್ಲಾಸ್ ಅಷ್ಟು. ಮೊದಲೇ ಹೇಳ್ದಂಗೆ ಹೇಳ್ತಾ ಇರೋ ಕ್ವಾಂಟಿಟಿ ಇಬ್ಬರಿಗೆ ಸಾಕಾಗುತ್ತೆ. 1 ದೊಡ್ಡ ಟೊಮ್ಯಾಟೊ, 1 ದೊಡ್ಡ ಈರುಳ್ಳಿ, ಬೆಳ್ಳುಳ್ಳಿ ಹೆಸರು ಸುಮಾರು 5ರಿಂದ 6, ಸ್ವಲ್ಪ ಹಸಿ ಶುಂಠಿ, ಸ್ವಲ್ಪ ಹುಣಸೆ ಹಣ್ಣು. ಸ್ವಲ್ಪ ಹುಣಸೆ ಹಣ್ಣು ಹಾಕೊಳ್ಳಿ, ಹುಳಿಯಾಗಿ ಖಾರವಾಗಿ ಚೆನ್ನಾಗಿರುತ್ತೆ. ಇದು 2 ರೀತಿಯಾಗಿರೋ ಒಣಮೆಣಸಿನ್ಕಾಯಿ. ಗುಂಟೂರು ಒಣಮೆಣಸಿನ್ಕಾಯಿ ಸುಮಾರು 4ರಿಂದ 5 ಖಾರಕ್ಕೋಸ್ಕರ. ಬ್ಯಾಡಗಿ ಒಣಮೆಣಸಿನ್ಕಾಯಿ ಬಣ್ಣಕ್ಕೋಸ್ಕರ ಸುಮಾರು 3ರಿಂದ 4. ಇದನ್ನ ಮೀಡಿಯಂ ಫ್ಲೇಮ್ನಲ್ಲಿ ಸುಮಾರು 5 ನಿಮಿಷ ಬೇಯಿಸ್ಕೋಬೇಕು. ಈ ಬಾಣಲೆನ ಪಕ್ಕ ಸ್ಟವಲ್ಲಿ ಇಟ್ಕೊಂಡು ಸ್ಟಫಿಂಗ್ ತಯಾರಿ ಮಾಡ್ಕೊಳ್ಳೋಣ. ಈ ರೀತಿ ಮಾಡ್ಕೊಂಡ್ರೆ ಕೇವಲ ಅರ್ಧ ಗಂಟೆಯಲ್ಲೇ 2 ರೆಸಿಪಿಗಳು ಅಂದ್ರೆ ವೆಜ್ ಮೋಮೋಸ್ ಮತ್ತೆ ಕೆಂಪು ಚಟ್ನಿ ತಯಾರಿ ಮಾಡ್ಕೋಬಹುದು. ಬಾಣಲೆ ಇಟ್ಕೊಂಡಿದ್ದೀನಿ ಸ್ಟಫಿಂಗ್ಗೋಸ್ಕರ. 2 ಚಮಚದಷ್ಟು ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಅನ್ಸಿದ್ರೆ ಕಡಿಮೆ ಹಾಕೊಳ್ಳಿ. ಇದು ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, 1 ದೊಡ್ಡ ಈರುಳ್ಳಿನ ಉಪಯೋಗ ಮಾಡಿದ್ದೆ. ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಸಣ್ಣದ ಕಟ್ ಮಾಡಿ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದು ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಸುಮಾರು 10 ಎಸಳಷ್ಟನ್ನ ಉಪಯೋಗ ಮಾಡಿದ್ದೆ. ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಹಸಿ ಶುಂಠಿ, ಹಸಿರು ಮೆಣಸಿನ್ಕಾಯಿ ಸುಮಾರು 3ರಿಂದ 4. ಈರುಳ್ಳಿನ ತುಂಬಾನೇ ಜಾಸ್ತಿ ಕೆಂಪಾಗೋವರೆಗೂ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೀಡಿಯಂ ಫ್ಲೇಮ್ನಲ್ಲಿ ಅಥವಾ ಹೈ ಫ್ಲೇಮ್ನಲ್ಲಿ 2ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಆಗಾಗ ಕೈ ಆಡಿಸ್ತಾನೆ ಇರಿ. ಈಗ ಈರುಳ್ಳಿನ ಸುಮಾರು 1-2 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡಿದ್ದೆ. ಇಷ್ಟು ಸಾಕು. ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ಇದು ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಎಲೆಕೋಸು, 1 ಸಣ್ಣ ಎಲೆಕೋಸನ್ನ ಉಪಯೋಗ ಮಾಡಿದ್ದೆ. ದೊಡ್ಡದಾಗಿರೋ ಎಲೆಕೋಸು ಇದ್ರೆ ಅರ್ಧ ಉಪಯೋಗ ಮಾಡಿ, ಸಣ್ಣದಾಗಿದ್ರೆ 1 ಫುಲ್ನ ಉಪಯೋಗ ಮಾಡಿ. ಇದು ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾರೆಟ್, 1 ದೊಡ್ಡ ಕ್ಯಾರೆಟ್ನ ಉಪಯೋಗ ಮಾಡಿದ್ದೆ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಕೂಡ ತುಂಬಾನೇ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೀಡಿಯಂ ಫ್ಲೇಮ್ ಅಥವಾ ಹೈ ಫ್ಲೇಮ್ನಲ್ಲಿ 2ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಆಗಾಗ ಕಲಿಸ್ತಾನೆ ಇರಿ. ಈಗ ಸುಮಾರು 2ರಿಂದ 3 ನಿಮಿಷ ಆದಮೇಲೆ ಇಷ್ಟರ ಮಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಇದು ಸೋಯಾ ಸಾಸ್ 1 ಟೀ ಸ್ಪೂನ್ ಅಷ್ಟು. ನಿಮ್ಮ ಮನೇಲಿದ್ರೆ ಸೇರಿಸಿ, ಇಲ್ಲ ಅಂದರೆ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ. ಇದು ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಸ್ಪ್ರಿಂಗ್ ಆನಿಯನ್ಸ್ ಅಥವಾ ಈರುಳ್ಳಿ ಹೂವು ಅಂತ ಸಿಗುತ್ತಲ್ಲ, ಅದು. ಈ 2 ಪದಾರ್ಥಗಳನ್ನ ಹಾಕಿದ್ಮೇಲೆ ಮತ್ತೊಮ್ಮೆ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಈಗ ಸ್ಟಫಿಂಗ್ ತಯಾರಾಗಿದೆ. ತುಂಬಾನೇ ಜಾಸ್ತಿ ಬಿಸಿ ಇದೆ, ತಣ್ಣಗಾಗ್ಲಿ. ಇದು ತಣ್ಣಗಾಗಷ್ಟರಲ್ಲಿ ಕೆಂಪು ಚಟ್ನಿನ ರುಬ್ಕೊಳ್ಳೋಣ. ರುಬ್ಕೊಳ್ಳೋವಾಗ ಈ ಪದಾರ್ಥಗಳು ಸಂಪೂರ್ಣವಾಗಿ ತಣ್ಣಗಾಗಿರ್ಬೇಕು. ಇದು ಮುಖ್ಯವಾಗಿರೋ ಅಂಶ. ಬೇಯಿಸ್ಕೊಂಡಿರೋ ನೀರಿನ ಜೊತೆಗೆ ರುಬ್ಕೊಳ್ಳಿ ಚಟ್ನಿನ. ಇದ್ರ ಮೇಲೆ ಮತ್ತೊಮ್ಮೆ ನೀರನ್ನ ಸೇರಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಚಟ್ನಿನ ರುಬ್ಬಿದ್ದಾಗಿದೆ. ನಿಮ್ಗೆ ಇಷ್ಟ ಇದ್ರೆ ಈ ಚಟ್ನಿನ ಇಡ್ಲಿ ದೋಸೆ ಜೊತೆ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಹಿಟ್ಟು ಕೂಡ ಅರ್ಧ ಗಂಟೆ ನೆಂದಿದ್ದಾಗಿದೆ. ಮತ್ತೊಮ್ಮೆ ಸುಮಾರು 2ರಿಂದ 3 ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ. ಅರ್ಧ ಗಂಟೆ ಆದ್ಮೇಲೆ ಹಿಟ್ಟು ಕರೆಕ್ಟ್ ಆಗಿ ಸೆಟ್ ಆಗಿರುತ್ತೆ. ನೋಡಿ, ಇದು ಹಿಟ್ಟಿನ ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ. ಮುಂದಿನ ಸ್ಟೆಪ್ಪು, ಫೈನಲ್ ಸ್ಟೆಪ್ಪು, ಮೋಮೋಸ್ನ ಮಾಡ್ಕೊಳ್ಳೋದು. ಪೂರಿ ತರ ಲಟ್ಟಿಸ್ಕೋಬೇಕು. ಸಣ್ಣ ಲಿಂಬೆಹಣ್ಣು ಗಾತ್ರದಷ್ಟು ಹಿಟ್ಟನ್ನ ತಗೊಳ್ಳಿ. ಲಟ್ಟಿಸ್ಕೊಂಡ ನಂತರ ಈ ರೀತಿ ಬಟ್ಲನ್ನ ಉಪಯೋಗ ಮಾಡಿ ಆಕಾರ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಒಂದೇ ರೀತಿಯಾಗಿ ಒಂದೇ ಸೈಜಲ್ಲಿ ಮಾಡ್ಕೋಬಹುದು.
ಇದನ್ನು ನಿಮ್ಗೆ ಯಾವ ರೀತಿ ಬೇಕೋ ಯಾವ ಶೇಪಲ್ಲಿ ಬೇಕೋ ಮಾಡ್ಕೋಬೋದು. ನಾನು ಸುಲಭವಾಗಿರೋ 2 ರೀತಿನ ತೋರಿಸ್ಕೊಡ್ತಾ ಇದ್ದೀನಿ. ಅದ್ರ ಮೇಲೆ 1ರಿಂದ 2 ಚಮಚದಷ್ಟು ಸ್ಟಫಿಂಗ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕೂಡ ತಣ್ಣಗಾಗಿದೆ ಈಗ. ಮೊದಲನೇ ರೀತಿಯಲ್ಲಿ ಕರ್ಜಿಕಾಯಿ ಅಥವಾ ಕಡುಬು ಮಾಡ್ಕೊಳ್ತೀವಲ್ಲ, ಅದೇ ರೀತಿ ಯಾವ ರೀತಿ ಮಾಡ್ತಾ ಇದ್ದೀನಿ ನೋಡಿ, ಅದನ್ನೇ ಫಾಲೋ ಮಾಡಿ. ಈ 2 ಕೊನೆನ ಈ ರೀತಿಯಾಗಿ ಪ್ರೆಸ್ ಮಾಡ್ಕೋಬೇಕು. ಆ್ಯಕ್ಚುಲಿ ಇದು ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಯಾರಿಗೆ ಮೋಮೋಸ್ ಮಾಡೋಕ್ಕೆ ಬರಲ್ಲ ಅವ್ರು ಕೂಡ ಮಾಡ್ಬೋದು, ಅಷ್ಟು ಸುಲಭ ಇದು. ಇದು 2ನೇ ರೀತಿ. ನಾನು ಯಾವ ರೀತಿ ಮಡಚ್ತಾ ಇದ್ದೀನಿ ನೋಡಿ, ಅದೇ ರೀತಿಯಾಗಿ ಮಡಚಬೇಕು. 2 ಕೊನೆನ ಪ್ರೆಸ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ 1-2 ಕೆಡ್ಬೋದು, ಯೋಚನೆ ಮಾಡಬೇಡಿ, ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಆಗುತ್ತೆ. ಇದನ್ನು ನಾನು ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಕುಕ್ಕರ್ ಪ್ಲೇಟ್. ಸ್ವಲ್ಪ ಎಣ್ಣೆ ಹಾಕಿ ಸವರ್ಕೊಳ್ಳಿ. ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋದ್ರಿಂದ ಅಂಟ್ಕೊಳ್ಳೋದಿಲ್ಲ. ಈಗ ಸುಮಾರು ಒಂದು 5ರಿಂದ 6 ಮೋಮೋಸ್ನ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸ್ಟೀಮ್ ಮಾಡ್ಕೋಬೇಕು. ಮೀಡಿಯಂ ಫ್ಲೇಮ್ನಲ್ಲಿ ಸುಮಾರು ಒಂದು 10ರಿಂದ 15 ನಿಮಿಷ. ಈಗ ಸ್ಟೀಮ್ ಆಗಿದೆ. ಮುಖ್ಯವಾಗಿ ಇದನ್ನು ಬಿಸಿ ಬಿಸಿ ಇದ್ದಾಗೆ ತಿನ್ನಬೇಕು. ತಣ್ಣಗಾದ ನಂತರ ತಿನ್ನಕ್ಕೆ ಹೋದರೆ ಮೈದಾ ಹಿಟ್ಟು ಹಾಕಿರ್ತೀವಲ್ಲ, ಜಿಗುಟ್ ಜಾಸ್ತಿ ಆಗುತ್ತೆ, ಗಟ್ಟಿ ಆಗುತ್ತೆ. ಅಥವಾ ತಣ್ಣಗಾದ ನಂತರ ತಿನ್ಬೇಕನ್ನಂಗಿದ್ರೆ ಮತ್ತೊಮ್ಮೆ ಬಿಸಿ ಮಾಡ್ಕೊಳ್ಳಿ, ಆಮೇಲೆ ತಿನ್ನಿ. ಈಗ ಬಿಸಿ ಬಿಸಿಯಾಗಿ ರುಚಿಕರವಾಗಿರೋ ವೆಜ್ ಮೋಮೋಸ್ ಮತ್ತು ಸ್ಪೈಸಿಯಾಗಿರೋ ಕೆಂಪು ಚಟ್ನಿ ತಯಾರಾಗಿದೆ. ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.